ನಮಸ್ತೆ ಮೇಡಮ್. ನಿಮ್ಮ ಹೆಸರು? ವೆಂಕಟೇಶ್. ನೀವು ಎಲ್ಲಿಂದ ಬಂದಿದ್ದೀರಾ? ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂದ್ರಳ್ಳಿ. ಹೌದಾ, ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾನು 2019ರಿಂದ ಬರ್ತಾ ಇದ್ದೀನಿ ಮೇಡಮ್. 5 ವರ್ಷದಿಂದ ಬರ್ತಾ ಇದ್ದೀನಿ. ನಿಮ್ಗೇನು ಪ್ರಾಬ್ಲಮ್ ಇತ್ತು? ನನಗೆ ಕೈ ಪ್ರಾಬ್ಲಮ್ ಇತ್ತು ಮೇಡಮ್. ಬಲಗೈ ಎತ್ತಕ್ಕಾಗ್ತಾ ಇರಲಿಲ್ಲ. ಓಕೆ. ಈ ದೇವಸ್ಥಾನದಲ್ಲಿ ನಮ್ಮವರೊಬ್ಬರು ಸುಧಾಮ ಅಂತ ಇದ್ದರು, ಬೆಂಗಳೂರು ಶ್ರೀರಾಮ್ಪುರದವರು. ಅವ್ರು ಕರ್ಕೊಂಬಂದು ಚಂದ್ರಶೇಖರ ಸ್ವಾಮಿ ಮುಳಬಾಗ್ಲು ಅವರು ಇದ್ದಾರೆ ಅಂತ ಹೇಳಿದರು. ಸ್ವಾಮೀಜಿ ಒಳ್ಳೆಯವರು, ಅಲ್ಲೆಲ್ಲ ನಿಮಗೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತಂದರು. ಇಲ್ಲಿಗೆ ಬಂದಮೇಲೆ 11 ದಿವಸ ಸ್ಟೇ ಆಗಿದೆ. ಬೆಳಗ್ಗೆ 4 ಗಂಟೆಗೆದ್ದು ಏಕದಗಡೆಗೆ ಪೂಜೆ ಮಾಡಬೇಕು, ಮತ್ತು ಬಿಲ್ಪತ್ರ ಮರಕ್ಕೆ ಪೂಜೆ ಮಾಡಬೇಕು. ಆಮೇಲೆ ದೇವಸ್ಥಾನ 21 ರೌಂಡ್ ಹೊಡಿಬೇಕು. ಆಮೇಲೆ ಹೋಮ ಕೂತ್ಕೋಬೇಕು. ಹೋಮ ಕೂತ್ಕೊಂಡು ಅದರಲ್ಲಿ ಪ್ರತಿಷ್ಠಾಪನೆ ಇರುತ್ತೆ, ಒಂದೊಂದು ಎಳ್ಬತ್ತಿ ಎಲ್ಲ ಆಗಬೇಕು. ಅದಾದಮೇಲೆ ಹೋಮ ಆದಮೇಲೆ 21 ರೌಂಡ್ ಹೊಡಿಬೇಕು. 21 ರೌಂಡ್ ಹೊಡಿದ್ಮೇಲೆ ಸ್ವಾಮೀಜಿಯವರು ನನ್ನ ಪ್ರಾಬ್ಲಮ್ನ ಕೇಳಿಬಿಟ್ಟು ಅವರು ಒಂದು 5 ಥರದ್ದು ಗಿಡಮೂಲಿಕೆಗಳು ಹಾಕ್ಬಿಟ್ಟು ಅದನ್ನು ಎಣ್ಣೆ ಮಾಡಿ ನನ್ನ ಕೈಗೆ ಮಸಾಜ್ ಮಾಡ್ತಾರೆ. 11 ದಿವಸ ಮಸಾಜ್ ಮಾಡ್ತಾರೆ. 11 ದಿವಸ ಮಸಾಜ್ ಆದಮೇಲೆ 12ನೇ ದಿವಸಕ್ಕೆ ಮನೆಗೆ ಕಳಿಸ್ತಾರೆ. ಅದಾದಮೇಲೆ ನೀವು ದೊಡ್ಡ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ನಾವು ದೊಡ್ಡ ಪೂಜೆ ಮಾಡಿದ್ವಿ. ದೊಡ್ಡ ಪೂಜೆ ಆದಮೇಲೆ 3 ಅಮಾವಾಸ್ಯೆ 3 ಪೌರ್ಣಮಿ ಎಲ್ಲ ಥರದ ಐಟಮ್ಗಳು ಹೇಳಿರ್ತಾರೆ. ಆ ಐಟಮು ಹೋಮಕ್ಕೆ ಹಾಕಬೇಕು. ಮಿಸ್ ಮಾಡ್ದಂಗೆ 3 ಪೌರ್ಣಮಿ 3 ಅಮಾವಾಸ್ಯೆಗೆ ಕಂಟಿನ್ಯೂ ಬರಬೇಕು. ಕಂಟಿನ್ಯೂ ಬಂದಾದಮೇಲೆ ನಾವು ಅಭಿಷೇಕ ಮಾಡಿಸ್ಬೇಕು. ಅಭಿಷೇಕ ಮಾಡಿಸಿ ಅನ್ನದಾನ ಆಗಬೇಕು. ನಮ್ಮ ಕೈಲಿ ಆದಷ್ಟು ಜನಕ್ಕೆ ಒಂದು 10-15 ಜನಕ್ಕೆ ಅನ್ನದಾನ ಮಾಡಬೇಕು. ಅನ್ನದಾನ ಆದಮೇಲೆ ನಾವು ಕಂಟಿನ್ಯೂ ಬರ್ತಾಯಿದ್ದೀವಿ. ಇವಾಗ ಕೈಯೆಲ್ಲ ಹೆಲ್ತ್ ಎಲ್ಲ ಚೆನ್ನಾಗೈತೆ. ನಿಮಗೆ ಭಕ್ತಾದಿಗಳು ಎಲ್ಲ ಬಂದು ನಿಮ್ಗೇನೋ ಪ್ರಾಬ್ಲಮ್ ಇದ್ದರೆ ಇದರಲ್ಲಿ ನಂಬರ್ ಇರುತ್ತೆ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು.